ಮೊದಲ ಪಟ್ಟಿ ರಿಲೀಸ್ಗೆ ಕ್ಷಣಗಣನೆ. 3 ಹಂತಗಳಲ್ಲಿ ಬಿಜೆಪಿಯ ಪಟ್ಟಿ ಬಿಡುಗಡೆಯಾಗುವಂತಹ ಸಾಧ್ಯತೆ. ಮೊದಲ ಪಟ್ಟಿಯಲ್ಲಿ ಹೈ ಪ್ರೊಫೈಲ್ ಅಭ್ಯರ್ಥಿಗಳು ವಿವಿಐಪಿಗಳ ಹೆಸರು ಪ್ರಕಟವಾಗುವ ಸಾಧ್ಯತೆ. ಎರಡನೇ ಪಟ್ಟಿಯಲ್ಲಿ ರಾಜ್ಯಸಭೆಯಿಂದ ಲೋಕಸಭೆಗೆ ಸ್ಪರ್ಧಿಸಿರುವಂತಹ ಹೆಸರಿರಬಹುದು. ಮೂರನೇ ಪಟ್ಟಿಯಲ್ಲಿ ವೀಕ್ ಕ್ಷೇತ್ರಗಳ ಪಟ್ಟಿಯನ್ನು ಅನೌನ್ಸ್ ಮಾಡಬಹುದು. ಇವತ್ತು 125ರಿಂದ 150 ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡುವಂತಹ ಸಾಧ್ಯತೆ ಇದೆ. ಈ ಮೂಲಕ 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನುಸರಿಸಿದಂತಹ ಸ್ಟ್ರಾಟರ್ಜಿ, ಅಂದ್ರೆ ಚುನಾವಣೆ ದೂರ ಇರುವಂತಹ ಸಂದರ್ಭದಲ್ಲೇನೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡುವಂತಹದ್ದು, ಅವರ ತಯಾರಿಗೆ ಅವಕಾಶವನ್ನು ಕಲ್ಪಿಸಿಕೊಡುವಂತಹ ಒಂದು ಹೊಸ ಸ್ಟ್ರಾಟರ್ಜಿಗೆ ಬಿಜೆಪಿ ಮುಂದಾಗ್ತಾ ಇದೆ. ಈ ಮೂಲಕ 400 ಪಾರ್ ಅನ್ನುವಂತಹ ಒಂದು ಟಾರ್ಗೆಟ್ ಅನ್ನ ಏನ್ ಮೋದಿ ಇಟ್ಕೊಂಡಿದ್ದಾರೆ, ಅದನ್ನ ರೀಚ್ ಆಗ್ಲಿಕ್ಕೆ ಮೊದಲ ಮೆಟ್ಟಿಲನ್ನ ಬಿಜೆಪಿ ಏರ್ತಾ ಇರುವಂತಹದ್ದು. 3 ಹಂತಗಳಲ್ಲಿ ಟಿಕೆಟ್ ಅನ್ನ ಘೋಷಣೆ ಮಾಡಬಹುದು, ಪಟ್ಟಿಯನ್ನ ರಿಲೀಸ್ ಮಾಡಬಹುದು ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತಹದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, 3 ಹಂತಗಳಲ್ಲಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರ ಇದೆ. ಇದರ ಹಿಂದಿರುವಂತಹ ಬಿಜೆಪಿ ಸ್ಟ್ರಾಟರ್ಜಿ ಏನು ಅಂತ ಹೇಳಿ ಮಸೂದ್? ಪ್ರೇಮ್, ಈ ಬಾರಿ ಬಹುತೇಕ ಬಿಜೆಪಿ ಪರ ವಾತಾವರಣನೇ ಇದೆ. ಯಾಕೆಂತಂದ್ರೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಬಿಜೆಪಿ ಪರ ವಾತಾವರಣ ಇಡೀ ದೇಶಾದ್ಯಂತ ಇದೆ ಅನ್ನುವಂಥದ್ದು ಬಿಜೆಪಿಯವರ ನಂಬಿಕೆ. ಈ ಸಂಬಂಧಪಟ್ಟಂತೆ ಹಲವು ಕ್ಷೇತ್ರಗಳಲ್ಲಿ ಮಾಡಿರುವಂತಹ ಸರ್ವೆನಲ್ಲೂ ಕೂಡ ಬಿಜೆಪಿ ಪರ ಅಲೆ ಇರೋದು ಗೊತ್ತಾಗಿದೆ. ಜೊತೆಗೆ ಸಹಜವಾಗಿ ಪ್ರಧಾನಿ ಮೋದಿಯವರ ನಾಮಬಲ, ಪ್ರಧಾನಿ ಮೋದಿಯವರ ಹೆಸರಿನ ಪ್ರಭಾವ ಇದ್ದೇ ಇದೆ. ಈ ಎರಡೂ ಬಲಗಳನ್ನ ಇಟ್ಕೊಂಡು ಬಿಜೆಪಿ ಹೈಕಮಾಂಡ್ ಎಲೆಕ್ಷನ್ ಕಾದಾಡಲು ಹೊರಟಿರುವಂಥದ್ದು. ಇವತ್ತು ಹೈ ಪ್ರೊಫೈಲ್ ಹೆಸರುಗಳಿರುವಂತಹ ಹತ್ತತ್ರ 100ರಿಂದ 125 ಲೋಕಸಭೆ ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಗ್ತಾ ಇರುವಂಥದ್ದು. ಹಾಗಾಗಿ ಬಹಳ ಸಹಜವಾಗಿ ಬಹಳ ಕುತೂಹಲ ಮೂಡಿಸಿದೆ, ಯಾರಿಗೆಲ್ಲ ಟಿಕೆಟ್ ಸಿಗುತ್ತೆ, ಯಾರಿಗೆಲ್ಲ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವಂಥದ್ದು. ಹಾಲಿ ಹತ್ತತ್ರ 60ರಿಂದ 70 ಎಂಪಿಗಳಿಗೆ ಟಿಕೆಟ್ ಮಿಸ್ ಆಗುತ್ತೆ ಅಂತ ಕೂಡ ಹೇಳಲಾಗ್ತಿದೆ. ಜೊತೆಗೆ ಮೊದಲ ಪಟ್ಟಿ 125 ಅಷ್ಟು ಇದ್ರೆ, ಎರಡನೇ ಪಟ್ಟಿ ಹತ್ತತ್ರ ಇನ್ನೊಂದು 15 ದಿನಗಳ ನಂತರ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ಬಹುತೇಕ ಗೆಲ್ಲುವಂತಹ ಕ್ಷೇತ್ರಗಳು, ಅಂದ್ರೆ ಸರ್ವೆನಲ್ಲಿ ಬಹು ಹಂತದ ಪ್ರಶ್ನೆಗಳಿರುವಂತಹ ಸರ್ವೆನಲ್ಲಿ ಈ ಹೆಸರುಗಳ ಫೈನಲ್ ಮಾಡಿರುವಂತದ್ದು. ಒಂದು ಆಂತರಿಕವಾಗಿ ಸರ್ವೆ ಮಾಡಿಕೊಂಡಿದೆ, ಖಾಸಗಿ ಏಜೆನ್ಸಿಗಳಿಂದ ಸರ್ವೆ ಮಾಡಲಾಗಿದೆ. ಆಯಾಯ ರಾಜ್ಯಗಳ, ಆಯಾಯ ಲೋಕಸಭೆ ಕ್ಷೇತ್ರಗಳ ಬಿಜೆಪಿ ನಾಯಕರು, ಕಾರ್ಯಕರ್ತರು, ಮತದಾರರು ಇವರ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹ ಮಾಡಿ ಬಹು ಹಂತದ ಸರ್ವೆಗಳಲ್ಲಿ ಏನ್ ಹೆಸರು ಬಂದಿದೆ ಅವ್ರ ಹೆಸರುಗಳನ್ನ ಇವತ್ತು ಅನೌನ್ಸ್ ಮಾಡ್ತಾ ಇದೆ. ಎರಡನೇ ಪಟ್ಟಿಲೂ ಬಹುತೇಕ ಅದೇ ಹೆಸರುಗಳು. ಇನ್ನು ಮೂರನೇ ಪಟ್ಟಿ ಅಳೆದು ತೂಗಿ ಪ್ರಕಟ ಮಾಡುವಂಥದ್ದು, ಅದು ಹತ್ತತ್ರ ಮಾರ್ಚ್ ತಿಂಗಳ ಅಂತ್ಯದಲ್ಲಿ ಅಥವಾ ಏಪ್ರಿಲ್ ಮೊದಲ ವಾರದಲ್ಲಿ ಆ ಪಟ್ಟಿ ರಿಲೀಸ್ ಆಗುವ ಸಾಧ್ಯತೆ ಇದೆ. ಯಾಕೆಂತಂದ್ರೆ ಕೆಲವೊಂದು ಕ್ಷೇತ್ರಗಳಲ್ಲಿ 50-50 ಗೆಲುವಿನ ಚಾನ್ಸ್ ಇರುತ್ತೆ, ಕೆಲವೊಂದು ಕ್ಷೇತ್ರಗಳಿಗೆ ಯಾವುದೋ ಪಕ್ಷದಿಂದ ಬರೋರು ಇರ್ತಾರೆ. ಹಾಗಾಗಿ ಕಾದು ಅಳೆದು ತೂಗಿ 3ನೇ ಹಂತದ ಪಟ್ಟಿ ರಿಲೀಸ್ ಮಾಡೋದಕ್ಕೆ ಬಿಜೆಪಿ ಮುಂದಾಗಿದೆ. ಆ ಹಿನ್ನೆಲೆಯಲ್ಲೇ ಮೊದಲ ಪಟ್ಟಿ ಬಹಳ ಕುತೂಹಲ ಮೂಡಿಸಿರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಇವತ್ತು ಪಟ್ಟಿ ರಿಲೀಸ್ ಆಗುವಂಥದ್ದು. ಹಾಗಾಗಿ ದೊಡ್ಡ ಮಟ್ಟದ ಕುತೂಹಲ ಮೂಡಿಸಿರುವಂಥದ್ದು. ರಾಜ್ಯದ ಮಟ್ಟಿಗೆ ಈಗಾಗಲೇ ಹೇಳಿದೆ ನಾನು, ರಾಜ್ಯದ ಮಟ್ಟಿಗೂ ಕೂಡ ಈ ಒಂದು ಪಟ್ಟಿ ಬಹಳ ಕುತೂಹಲ ಮೂಡಿಸಿದೆ. ಬಹುತೇಕ ಇವತ್ತು ಮಿಸ್ ಆದ್ರೆ ಎರಡನೇ ಪಟ್ಟಿಯಲ್ಲಿ ರಾಜ್ಯದ ಹತ್ತತ್ರ 15 ಕ್ಷೇತ್ರಗಳು ಸೇರ್ತವೆ ಅಂತ ಕೂಡ ಹೇಳಲಾಗ್ತಿದೆ. ಸದ್ಯ ಯಡಿಯೂರಪ್ಪರ ಮನೆಯಲ್ಲೂ ಕೂಡ ಸಾಕಷ್ಟು ಬಿರುಸಿನ ರಾಜಕೀಯ ಚಟುವಟಿಕೆ ಈ ಹಿನ್ನೆಲೆಯಲ್ಲೇ ಪಡೆದುಕೊಂಡಿದೆ ಅಂತ ಕೂಡ ಹೇಳಲಾಗ್ತಿದೆ. ಪ್ರೇಮ್.